ಚಂದು ಚಂದು ನಿಮ್ಮ ಹೊಟ್ಟೋದು ಚಂದು ನನ್ನ ಒಟ್ಟಿ ಮಾಡ್ಬಿಟ್ಟು ಹೊಂಟಾಸು ಮಕ್ಕಳನ್ನ ಒಟ್ಟಿ ಮಾಡ್ಬಿಟ್ಟು ಹೊಂಟಾಸು ನಿಮ್ಮ ಮಗ ನೋಡ್ಕಪ್ಪ ಚಂದು ಅಪ್ಪ ಪವಿ ನಿನ್ ಮಗ ಬಂದವ್ರೆ ಹೇಳ ಪವಿ ಮಗನ ಹಚ್ಚಿದಲ್ಲ ಹೇಳೆ ಚಂದ ತುಂಬಾ ನೋವಾಗುತ್ತೆ. ಬಿಕಾಸ್ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಆಗುತ್ತೆ ಅಂತ. 5 ವರ್ಷ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆಮೇಲೆ ಅದನ್ನೇ ಹೇಳ್ತಿದ್ದೆ ಇಷ್ಟೊತ್ತರು, ಸೆಟ್ಟಲ್ಲಿ ಬಹುಶಃ ನಾವು ಮನೆಗಿಂತ ಜಾಸ್ತಿ ಸೆಟ್ಟಲ್ಲಿ ಜೀವನ ಮಾಡಿದ್ದೀವಿ. ಸೊ ತಿಂಗಳಿಗೆ 15 ದಿನ ನಾವು ಹೈದರಾಬಾದಲ್ಲಿ ಕೆಲಸ ಮಾಡ್ತೀವಿ. ಸೊ ಅವ್ರ ಜೊತೆ ಒಂದು ಒಳನಾಟ ಏನಿರುತ್ತೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿರುತ್ತೆ. ಈ ಟೈಮಲ್ಲಿ ಅವರೇನು ಬೇರೆ ಅಲ್ಲ, ಮನೆಯವ್ರು ಬೇರೆ ಅಲ್ಲ, ಆ ಥರನೇ. ಆದರೆ ಯಾರಾದರೂ ನೋವೇ ಅಂಥದ್ರಲ್ಲೂ ಇಷ್ಟು ಹತ್ರದಲ್ಲಿರೋರು ಯಾರಾದರೂ ಹಿಂಗೆ ತೀರ್ಕೊಂಡಾಗ ಏನಾಗುತ್ತೆ, ಅದು ಬೇರೆ ಥರನೇ ಒಂಥರ ನೋವು. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ ಮಾತುಗಳಲ್ಲಿ. ದೇವರು ಈ ಥರ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಕರ್ಕೊಂಡಿದ್ದಾರೆ, ನಿಜವಾಗ್ಲೂ ನೋವಾಗುತ್ತೆ. ಆದರೆ ಒಂದು ಕಡೆ ಏನು ಮನಸ್ಸಿಗೆ ನೋವಾಗೋದೇನೆಂದರೆ, ಯಾರೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈಗ ನಾವೆಲ್ಲ ತಿಂಗಳಿಗೆ 15 ದಿನ ಕೆಲಸ ಮಾಡ್ತೀವಿ, ನಾವೆಲ್ಲ ಜೊತೆಗೆ ಕೆಲಸ ಮಾಡ್ತೀವಿ, ಜೊತೆಗೆ ಇರ್ತೀವಿ. ಸೊ ಅದೇನಾಗುತ್ತೆ, ನಮ್ಮ ಒಂದು ಒಳಗೆ ಆ ಬಾಂಧವ್ಯ ಬೇರೆ ಥರ ಇರುತ್ತೆ. ಸೊ ಅವ್ರಿಗಿಲ್ಲ ಅಂತಂದಾಗ ಭಾಳನೇ ಬೇಜಾರಾಗುತ್ತೆ. ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋವಂಥ ಒಂದು ಪರಿಸ್ಥಿತಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗೇನಾಗಿದೆ, ಅವರೇ ಇಲ್ಲ ಅಂದಾಗ ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ? ಇವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ, ಅಥವಾ ನೈಟ್ ಆಂಬುಲೆನ್ಸ್ ಬಂದು ಲೇಟ್ ಆಗಿತ್ತಪ್ಪ, ಅಥವಾ ಆ ಟೈಮಲ್ಲಿ ಹೊರಟಿದೆ ತಪ್ಪ ಅನ್ನೋಂಥ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ. ಆಗ ಏನಾಗುತ್ತೆ, ಹೋಗಿದ್ದು ಪ್ರಾಣ ವಾಪಸ್ ಏನು ಬರೋಲ್ಲ. 1 2 ಹೇಳಲ್ವಾ, ತುಂಬ ನೋವಾಗತ್ತೆ ಈ ಥರ ಹಿಂಗಾದಾಗ. ಸೊ ಬೇರೆ ಯಾವುದಕ್ಕಾದರೆ ಪ್ರಿಪೇರ್ಡಾಗೇನೋ ಹೇಳ್ಬೋದು. ಈ ಥರ ಸಂದರ್ಭದಲ್ಲಿ ಏನು ಪ್ರಿಪೇರ್ಡಾಗಿ ಹೇಳ್ತೀರಾ ಅಲ್ವಾ? ಅಂದರೆ ತುಂಬ ನೋವಾಗುತ್ತೆ. ಬಟ್ ಎಲ್ಲೇ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಆ ನೋವಿನ ಈ ಥರ ಟೈಮಲ್ಲಿ ಡೆಫಿನೆಟ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಏನಾಗುತ್ತೆ ಅಂತ. ಕೆಲಸ ಮಾಡಿದ್ವಿ ಜೊತೆಗೆ, 3 ದಿನ ಮುಂಚೆ ಮಾತಾಡಿದ್ದೀವಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಶೂಟ್ ಮಾಡಿದ್ದೀವಿ. ಈಗ 15ನೇ ತಾರೀಕಿನ ಮತ್ತೆ ಶೂಟ್ ಇತ್ತು. ಮದರ್ಸ್ ಡೇ ಸ್ಪೆಷಲ್ಗೆ ನಾವೆಲ್ಲ ಒಂದು ಇವೆಂಟ್ ಮಾಡಿದ್ವಿ. ಸೊ ಆ ಇವೆಂಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕುಣಿದಿದ್ದೀವಿ, ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ, ಎಲ್ಲ ಒಂದು ಸ್ಕಿಟ್ಟೆಲ್ಲ ಮಾಡಿದ್ವಿ.